ಹಿಂದೆ ಇದೇ ಮಂತ್ರಾಲಯ ಪ್ರಭುಗಳೇ ಅವರು ಬ್ರಹ್ಮ ಶಾಪರೂಪ ವರದಿಂದ ಪ್ರಹ್ಲಾದನಾಗಿ ಅವತಾರ ಮಾಡಿದಂತಹ ಸ್ಥಳ, ಅಲ್ಲಿ ಉತ್ತಮವಾದ ಯಾಗವನ್ನು ಮಾಡಿದ್ದಾರೆ. ದೇವತೆಗಳಿಗೆ ಅಮೃತವನ್ನು ಕೊಟ್ಟಂಥದ್ದು. ನಾನು ಅತ್ಯಂತ ಪರಿಶುದ್ಧನಾದೆ ಅಂತ ಆ ಸ್ಥಳದಲ್ಲಿ ರಾಘವೇಂದ್ರ ಸ್ವಾಮಿಗಳು ಶರೀರವನ್ನು ಹಾಗೆ ಸಶರೀರರಾಗಿ ಬೃಂದಾವನ ಪ್ರವೇಶ ಮಾಡುವ ಕಾಲಕ್ಕೆ ಪರಲೋಕದ ಸಾಧನೆ ಅವ್ರದ್ದು ಪೂರ್ತಿ ಆಗಿತ್ತು. ಇನ್ನು ಮಾಡಬೇಕಾದ್ದೇನೂ ಉಳಿದಿರಲಿಲ್ಲ. ಇದರ ತಾತ್ಪರ್ಯ ಇಲ್ಲಿ ಇರಬೇಕು ಅಂತಿಲ್ಲ ರಾಯರು. ಅವರು ಪ್ರಹ್ಲಾದರಾಜರಾಗಿದ್ದಾಗಲೇ ನರಸಿಂಹದೇವರು ಅವರಿಗೆ ಭಗವಲ್ಲೋಕಕ್ಕೋಸ್ಕರವಾಗಿ ಆಹ್ವಾನ ಮಾಡಿದ್ದಾರೆ. ನನ್ನ ಒಟ್ಟಿಗೆ ಬಂದುಬಿಡು, ನಾನು ಕರ್ಕೊಂಡು ಹೋಗ್ತೇನೆ ಅಂತ. ಆದರೆ ರಾಘವೇಂದ್ರ ಸ್ವಾಮಿಗಳು ಹೋಗಲಿಲ್ಲ. ಅದು ಪ್ರಹ್ಲಾದರಾಜರನ್ನು ನರಸಿಂಹದೇವರು ಕರೆದಾಗ ಪ್ರಹ್ಲಾದರಾಜರ ಕಣ್ಣಿಗೆ ಕಂಡದ್ದು ಹೆಂಡತಿ ಮಕ್ಕಳು ಮನೆ ಇಲ್ಲ. ಯಾಕಂದರೆ ಅವ್ರಿಗೆ ಮದುವೆ ಆಗಿರಲಿಲ್ಲ, ಸಣ್ಣ ಬಾಲಕರು. ಅವರ ಕಣ್ಣಿಗೆ ಬಿದ್ದದ್ದು ಅವರ ಒಡನಾಡಿಗಳು, ಸಹಪಾಠಿಗಳು, ಜೊತೆಗಾರರು. ಯಾರವರು? ದೈತ್ಯ ಬಾಲಕರು. ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ ಪ್ರಹ್ಲಾದರಾಜರಾಗಿದ್ದಾಗ ನರಸಿಂಹದೇವರಿಗೆ, ಸ್ವಾಮಿ ನೀನು ನನ್ನೊಬ್ಬನ ಕರ್ಕೊಂಡು ಹೋಗ್ತೀಯ, ನಾನು ಬಂದುಬಿಡ್ತೀನಿ. ಆದರೆ ಈ ನನ್ನವರು ಅಂತಿದ್ದಾರಲ್ಲ, ಇವ್ರನ್ನ ಕರ್ಕೊಂಡು ಬರೋರು ಯಾರು? ನಾನು ಆದ್ದರಿಂದ ಇವರನ್ನು ಕರೆದುಕೊಂಡು ಬರುವ ತನಕ ಏತಾನ್ ವಿಹಾಯ ಕೃಪಣಾನ್, ಇವರನ್ನು ಬಿಟ್ಟು ನಾನೊಬ್ಬನೇ ಮೋಕ್ಷಕ್ಕೆ ಬರಲಿಕ್ಕೆ ಸಿದ್ಧ ಇಲ್ಲ ಅನ್ನುವ ಕಾರುಣ್ಯವನ್ನು ತೋರಿದ ಮಹಾನುಭಾವರು ಪ್ರಹ್ಲಾದರಾಜರು. ಹೀಗಾಗಿ ಅವರು ಹೋಗಲಿಲ್ಲ. ಮುಂದೆ ಹೇಳ್ತಾರೆ, ಧರೆಯ ಮೇಲಿದ್ದ ಜನರ ಇವರಿಗೆ ದಯ ಇದೆ. ಧರೆಯ ಮೇಲಿದ್ದ ಜನರ ನೋಡಿ ಈ ಮಾತಿನ ಅರ್ಥ. ಮಂತ್ರಾಲಯ ಪ್ರಭುಗಳಿಗೆ, ರಾಘವೇಂದ್ರ ಸ್ವಾಮಿಗಳಿಗೆ ತಮ್ಮವ್ರನ್ನ ಮಾತ್ರ ಕರ್ಕೊಂಡೋಗ್ಬೇಕು ಅಂತಿಲ್ಲ ರೀ. ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಮ್ಮ, ನಮಗೆಲ್ಲ ಈ ಫಸ್ಟ್ ಸರ್ಕಲ್ ಅಡ್ಡಡ್ಡ ಬರ್ತಾ ಇರುತ್ತೆ. ರಾಘವೇಂದ್ರ ಸ್ವಾಮಿಗಳಿಗೆ ಫಸ್ಟು, ಲಾಸ್ಟು, ಮಿಡ್ಲಂತಿಲ್ಲ. ಕಣ್ಣಿಗೆ ಕಾಣುವ ಎಲ್ಲ ಭೂತಗಳ ಮೇಲೆ, ಪ್ರಾಣಿ ಪ್ರಪಂಚದಲ್ಲಿ ದಯ ಇವರಿಗಿರ್ತಕ್ಕಂಥದ್ದು. ಈ ಧರೆಯ ಮೇಲಿರುವಂತಹ ಎಲ್ಲ ಜನರ ಮೇಲಿದ್ದ ಇವರ ದಯ, ಪರಮ ದಯಾಳುತ್ವ ಭಗವಂತ ನೋಡ್ತಾ ಇದ್ದಾನಂತ. ಗೋಪಾಲದಾಸರು ಹೇಳ್ತಾರೆ, ಧರೆಯ ಮೇಲಿದ್ದ ಜನರ ಪೊರೆಯಬೇಕೆಂದೆನಲು ಹರಿ ನೋಡಿದ ಇವರ ಪರಮ ದಯಾಳುತನವ. ಬಹಳ ದೊಡ್ಡ ಶಬ್ದ ರೀ. ಭಾಗವತದಲ್ಲಿ ಇದನ್ನು ಉಪದೇಶ ಮಾಡ್ತಾರೆ. ಪ್ರಹ್ಲಾದರಾಜರಾಗಿದ್ದಾಗ ದೈತ್ಯ ಬಾಲಕರಿಗೆ ಹೇಳೋದು ಏನು ಮಾತು? ದಯಾಂಕುರುತ ಸರ್ವತ್ರ. ಎಲ್ಲ ಪ್ರಾಣಿಗಳ ಒಳಗೆ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೊಂಡು ದಯ ಮಾಡ್ರಿ. ಯಾವುದನ್ನು ಹಿಂಸೆ ಮಾಡಬೇಡಿ. ಕಾಯಿಕವಾಗಿಯೋ, ವಾಚನಿಕವಾಗಿಯೋ, ಮಾನಸಿಕವಾಗಿಯೋ ಇನ್ನೊಂದು ಪ್ರಾಣಿಯನ್ನು ಹಿಂಸೆ ಮಾಡುವ ಅಧಿಕಾರ ನಮಗಿಲ್ಲ. ನೀವೆಲ್ಲ ದೈತ್ಯ ಬಾಲಕರು. ಭಗವಂತನ ಅನುಗ್ರಹ ಸಂಪಾದನೆ ಮಾಡಬೇಕಾದ್ರೆ ನೀವು ಮಾಡಬೇಕಾದ, ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಮೂಲ ಧರ್ಮ ದಯ. ದಯಾಂಕುರುತ ಸರ್ವತ್ರ. ಬರೀ ಬಾಯಲ್ಲಿ ಹೇಳ್ತದ್ದಲ್ಲ. ಅವರಿಗೆ ಧರೆಯ ಮೇಲಿದ್ದ ಜನರ ಮೇಲೆ ಇಷ್ಟು ದಯ ಉಕ್ಕಿ ಬಂತಂತೆ. ಯಾರನ್ನು ನೋಡಿದ್ರು ನಮ್ಮವರು ನಮ್ಮವರು ನಮ್ಮವರು. ಅವ್ರನ್ನ ಬಿಟ್ಟು ನಾನು ಹೇಗೆ ಹೋಗೋದು? ಅವ್ರನ್ನ ಹೇಗೆ ಬಿಟ್ಟು ಹೋಗಲಿ? ಯಾರು ಸಂಬಂಧ ಇಲ್ಲ ರೀ. ನಮಗೆ ಎಲ್ಲಿ ನೋಡಿದ್ರು ಸಂಬಂಧ ಮಾತ್ರ ಕಾಣುತ್ತೆ. ಅವ್ರು ನಮ್ಮವರ, ನಮ್ಮ ಜಾತಿಯ, ನಮ್ಮ ಅಥವಾ ನಮಗೆ ಬೇಕಾದವರ, ಇದನ್ನೇ ನಾವು ನೋಡ್ತೇವೆ. ಆದರೆ ರಾಘವೇಂದ್ರ ಸ್ವಾಮಿಗಳ ಕಾರುಣ್ಯ ಎಷ್ಟು ದೊಡ್ಡದು ಅಂದರೆ,
ಇವರ ಕರುಣೆ ನೋಡಿ ಭಗವಂತ ಪರಮ ದಯಾಳುತನವ ನೋಡಿ ದೇವರು ಏನು ಮಾಡ್ದ ಗೊತ್ತಾ? ಗುರುವಂತರ್ಯಾಮಿಯಾಗಿ ರಾಘವೇಂದ್ರ ಸ್ವಾಮಿಗಳ ಅಂತರ್ಯಾಮಿಯಾಗಿ ವರವ ನೀಡಲು ಜಗತ್ತಿನ ಎಲ್ಲ ಜನರಿಗೆ ವರ ಕೊಡುವ ಸಲುವಾಗಿ ಮಂತ್ರಾಲಯ ಪ್ರಭುಗಳಲ್ಲಿ ಭಗವಂತನೇ ಬಂದು ನಿಂತುಬಿಟ್ನಂತೆ. ನಮ್ಮ ಶಿಷ್ಯನಿಗೆ ತೊಂದರೆ ಕೊಡೋದು ಬೇಡ, ವಿಚಿತ್ರ ವರ ಕೇಳೋರು ಬರ್ತಾರೆ, ಕೇಳಿದ್ದೆಲ್ಲ ಕೊಡುವ ತಾಕತ್ತು ನಂದು, ನಾನೇ ಇವರ ಒಳಗೆ ನಿಂತು ಬಿಟ್ಟು ಕೊಡ್ತೇನೆ. ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರ ನ ವಿದ್ಯತೆ. ಜಗತ್ತಿನಲ್ಲಿ ಕೇಳಿದ್ದೆಲ್ಲ ಕೊಡುವ ತಾಕತ್ತು ಇಡೀ ಯತಿಗಳ ಸಮೂಹದಲ್ಲಿ ಮೋಕ್ಷದಾತರು, ಮೋಕ್ಷವನ್ನು ಕೊಡುವ ಯೋಗ್ಯತೆ ಮಂತ್ರಾಲಯ ಪ್ರಭುಗಳಿಗಿದೆ. ಹೇಗೆ ಅಂದರೆ ಅದಕ್ಕೆ ಉತ್ತರ ಗೋಪಾಲದಾಸರು ಕೊಡ್ತಾರೆ. ಯಾಕಂದರೆ ರಾಯರು ಕೊಡೋದಲ್ಲ, ಇವರ ಅಂತರ್ಯಾಮಿಯಾಗಿ ಗುರುವಂತರ್ಯಾಮಿಯಾಗಿ ವರವ ನೀಡಲು ಜಗಕ್ಕೆ ನರಹರಿ ತಾನೇ ನಿರುತ ಪೂಜೆಗೊಂಡು. ಎಂಥ ಆಶ್ಚರ್ಯ ಅಂದರೆ, ನಾವು ರಾಯರ ಬೃಂದಾವನಕ್ಕೆ ಹಾಲು ಅಭಿಷೇಕ ಮಾಡ್ತೀವಿ, ಮಂಗಳಾರತಿ, ವಸ್ತ್ರ, ಅಲಂಕಾರ ಎಷ್ಟು ಸುರಿದೋಗತ್ತು ಬಂದು ನಮ್ದಿರಲಿ ಹಾರ ತಂದವರೆಲ್ಲ ನಮ್ಮ ಹೂನಾರ ಹಾಕಿ ಇದು ರಾಯರಿಗಲ್ಲ ರೀ, ಒಳಗಿರುವ ಭಗವಂತ ಅವನು ಆ ರೀತಿ ತಾನು ಮಾಡಿಸ್ಕೊಳ್ತಾ ಇದ್ದಾನೆ. ಅಂತರ್ಯಾಮಿಯಾಗಿ ತಾನೇ ಇದ್ದು ನಿರುತ ಪೂಜೆಯಗೊಂಡು ಏನೆಲ್ಲ ವೈಭವಗಳಾಗ್ತಾ ಇದೆ ಇದೆಲ್ಲ ಭಗವಂತ ತಾನು ಸ್ವೀಕಾರ ಮಾಡಿ ಸಿರಿಯುಳ್ಳ ಕೀರುತಿಯ ಸುರರ ಪಾಲಕ ಚಕ್ರಧರ ನಾರಾಯಣ ತಾನಿವರ ಸನ್ನಿಧಾನನಾಗಿ ಅವರರಿಗೆ ಫಲವ ತಂದೀವ. ಯಾರೆಲ್ಲ ರಾಯರ ಪಾದಕ್ಕೆ ಬೀಳ್ತಾ ಇದ್ದಾರೆ ಅವರಿಗೆ ಎಲ್ಲ ಬಗೆಯ ಕಾಮನೆಗಳನ್ನು ಪರಮಾತ್ಮ ಪೂರ್ಣ ಮಾಡ್ತಾ ಇದ್ದಾನೆ. ಅಲ್ಲ, ಇಲ್ಲಿ ಮಾತ್ರ ಕೊಡ್ತಾನೋ ಮತ್ತೆ ಎಲ್ಲಂದ್ರೂ ಕೊಡ್ತಾನೋ? ಇಹದಲ್ಲಿಯೂ ಕೊಡ್ತಾನೆ, ಪರದಲ್ಲಿಯೂ ಕೊಡ್ತಾನೆ ಭಗವಂತ. ಯಾರಲ್ಲಿ ನಿಂತು? ರಾಘವೇಂದ್ರ ಸ್ವಾಮಿಗಳಲ್ಲಿ ನಿಂತು. ರಾಘವೇಂದ್ರ ಸ್ವಾಮಿಗಳನ್ನು ಸ್ವಯಂ ಭಗವಂತ ತಾನು ವರ ಕೊಡುವ ಕೇಂದ್ರ ಬಿಂದುವನ್ನಾಗಿ ಮಾಡಿಕೊಂಡು ಬಿಟ್ಟಿದ್ದಾನೆ. ಅದಕ್ಕೆ ಎಲ್ಲ ಜಾತಿ ಮತ ಮೀರಿ ಭಕ್ತರು ರಾಯರ ಕಡೆಗೆ ಯಾಕೆ ಇಷ್ಟು ಧಾವಿಸಿ ಬರ್ತಾರೆ. ನಿನ್ನೆ ನೀವಿಲ್ಲಿ ನೋಡಬಹುದಿತ್ತು, ಪಂಚಾಮೃತ ಆದಮೇಲೆ ಆ ಪಂಚಾಮೃತ ಸ್ವೀಕಾರ ಮಾಡಲಿಕ್ಕೆ ಈ ರೋಡ್ ಬಿಟ್ಟು ಪಕ್ಕದ ರೋಡಲ್ಲಿ ಆ ತುದಿವರೆಗೂ ಕ್ಯೂ ನಿಂತಿತ್ತು. ಯಾಕಿಷ್ಟು ರಾಯರ ಮಹಿಮೆ? ಸ್ವಯಂ ಭಗವಂತ ಒಳಗಿದ್ದಾನೆ. ಇನ್ನು ಕರುಣಾಕರ ರಂಗ ಗೋಪಾಲ ವಿಠಲ ತನ್ನ ಶರಣರ ಪೊರೆವಂಥ ಚರಿತೆಯು ಪರಿಪರಿ ಉಂಟು. ಗೋಪಾಲ ವಿಠಲ ಆ ಪರಮಾತ್ಮ ಮಂತ್ರಾಲಯ ಪ್ರಭುಗಳನ್ನು ತನ್ನ ಆವಾಸ ಸ್ಥಾನವನ್ನಾಗಿ ಮಾಡಿಕೊಂಡಿದ್ದಾನೆ. ಈ ಕಥೆ ಕೇಳುವಾಗ ನೀವು ನೆನಪು ಮಾಡಿಕೊಳ್ಬೇಕು, ನಿಜವಾಗಿಯೂ ದೇವರಿಗೆ ಪ್ರತಿಮೆ ಯಾರು? ಆಚಾರ್ಯರು ತಿಳಿಸ್ತಾರೆ, ಆಭಾಸಕ ಪ್ರಾಣ. ಮುಖ್ಯ ಪ್ರಾಣದೇವರನ್ನೇ ಭಗವಂತ ಪ್ರತಿಮೆಯನ್ನಾಗಿ ಮಾಡಿಕೊಂಡಿದ್ದಾನೆ. ದೇವರಿಗೆ ಬೇರೆ ಪ್ರತಿಮೆ ನೀವು ಯಾವುದೇ ಮನೆಯಲ್ಲಿ ನರಸಿಂಹದೇವರು ಇರ್ಬೋದು, ರಾಮದೇವರು ಇರ್ಬೋದು, ಆ ಗೋಳಕ ಚಿಂತನೆ ಮಾಡುವಾಗ ಮುಖ್ಯ ಪ್ರಾಣ ಪ್ರತಿಮಾ ಮಧ್ಯೆ ಅಂತಲೇ ಹೇಳಬೇಕು. ಮುಖ್ಯ ಪ್ರಾಣದೇವರೇ ಭಗವಂತನಿಗೆ ಮುಖ್ಯ ಪ್ರತಿಮಾ. ಹನುಮ ಪುರಂದರ ವಿಠಲನ ದಾಸ. ಪುರಂದರ ವಿಠಲ ಎಲ್ಲಿ ವಾಸ? ಹನುಮನಲ್ಲಿ. ಅಲ್ಲ, ಇಲ್ಲಿ ಹೇಳ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳಲ್ಲಿ ಆ ಗೋಪಾಲ ವಿಠಲನ ವಾಸ ಅಂದ್ರಿ. ಇದರರ್ಥ ಅಲ್ಲಿ ವಾಯುದೇವರ ಪರಿಪೂರ್ಣವಾದ ಸನ್ನಿಧಾನ ರಾಘವೇಂದ್ರ ಸ್ವಾಮಿಗಳಲ್ಲಿ ಇರ್ತಕ್ಕಂಥದ್ದು. ರಾಘವೇಂದ್ರ ಸ್ವಾಮಿಗಳಲ್ಲಿ ಆ ಎತ್ತರದ ವಾಯುದೇವರ ಒಂದು ರೂಪ, ಅದರ ಹೆಸರು ಭಕ್ತಿ ಅಂತ. ಆ ಭಕ್ತಿ ರೂಪದ ವಾಯುದೇವರು ಪ್ರಹ್ಲಾದರಾಜರ ಒಳಗೆ ಪರಿಪೂರ್ಣವಾಗಿ ಸನ್ನಿಧಾನದಿಂದ ಇರುವ ಕಾರಣ
ಅದು ತನ್ನ ಒಂದು ಮಾಧ್ಯಮವನ್ನಾಗಿ ಮಾಡಿಕೊಂಡು ಭಗವಂತ ಶರಣರ ಪೊರೆವ, ಯಾರು ಈ ಪ್ರತಿಮೆಗೆ ಅಡ್ಡ ಬೀಳ್ತಾ ಇದ್ದಾರೆ, ಅನೇಕ ಬಗೆಯಿಂದ ಸೇವೆಗಳನ್ನು ಮಾಡ್ತಾ ಇದ್ದಾರೆ, ಇಹ ಮತ್ತು ಪರ. ಪರ ಅಂದರೆ ಉತ್ತಮ ಲೋಕಪ್ರಾಪ್ತಿ, ಇಹದಲ್ಲಿ ಸುಖ ಪ್ರಾಪ್ತಿ. ಇದು ಮಂತ್ರಾಲಯ ಪ್ರಭುಗಳ ಮಹಿಮೆ ಅಂತ ಗೋಪಾಲದಾಸರು ವರ್ಣನೆ ಮಾಡ್ತಾರೆ.